ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈಲಿನಲ್ಲಿ ಶೌಚಾಲಯದ ಸಮೀಪ ವಾಂತಿ ಮಾಡಿರುವುದನ್ನು ಶುಚಿಗೊಳಿಸಲು ಹೇಳಿದ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ ಘಟನೆ ಪ್ರಕರಣದಲ್ಲಿ ಯುವಕನ ಬಂಧನ. ತಮ್ಮನ ಇರಿತದಿಂದ ಅಣ್ಣ ಸಾವನ್ನಪ್ಪಿದ ಘಟನೆ ಕಾಸರಗೋಡು ಚೆಮ್ಮನಾಡ್ನಲ್ಲಿ. ನೋವಿನಿಂದ ಮಗಳ ಆಸ್ತಿಯನ್ನು ಸ್ವೀಕರಿಸಿದ ಸಫಿಯಾಳ ಪೋಷಕರು 18 ವರ್ಷಗಳ ಹಿಂದೆ ಕೊಲೆಯಾದ ಮಗಳ ಪ್ರಕರಣದಲ್ಲಿ ಸಾಕ್ಷಿಯಾಗಿರಿಸಿದ್ದ ತಲೆಬುರುಡೆಯನ್ನಾಗಿದೆ ಸ್ವೀಕರಿಸಿರುವುದು. ಆಲ್ ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಹಾಲ್ನಲ್ಲಿ. ಪ್ರೊಫೆಸರ್ ಪಿಕೆ ಶೇಷಾದ್ರಿ ಅವರ 16ನೇ ಪುಣ್ಯತಿಥಿಯ ದಿನದಂದು ಗುರುಗಳಿಗೆ ಶಿಷ್ಯರಿಂದ ಶ್ರದ್ಧಾಂಜಲಿ ಶೇಷಾದ್ರಿಯನ್ಸ್ ಎಂಬ ಹೆಸರಿನಲ್ಲಿ. ವಾರ್ತೆಗಳು ವಿವರವಾಗಿ. ರೈಲಿನಲ್ಲಿ ಶೌಚಾಲಯದ ಸಮೀಪ ವಾಂತಿ ಮಾಡಿರುವುದನ್ನು ಶುಚಿಗೊಳಿಸಲು ಹೇಳಿದ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ ಪ್ರಕರಣದಲ್ಲಿ ಯುವಕನ ಬಂಧನ. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೊಹಮ್ಮದ್ ರಿಯಾಸ್ ಎಂಬಾತನನ್ನು ಬಂಧಿಸಲಾಗಿರುವುದು. ಶುಕ್ರವಾರ ಬೆಳಗ್ಗೆ ಕಾಂಜಂಗಾಡ್ಗೆ ಬಂದ ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಕೊಲ್ಲಂ ನಿವಾಸಿ ಮುರಳೀಧರನ್ ಎಂಬವರನ್ನು ಕಲ್ಲಿನಿಂದ ತಲೆಗೆ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆಯಲ್ಲಿ ಬಂಧಿಸಲಾಗಿರುವುದು. ರೈಲಿನಲ್ಲಿ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ ಪ್ರಕರಣದಲ್ಲಿ ಯುವಕನೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೊಹಮ್ಮದ್ ರಿಯಾಸ್ ಬಂಧಿತ ಆರೋಪಿ. ನವೆಂಬರ್ 8ರಂದು ಬೆಳಗ್ಗೆ ಕಾಂಜಂಗಾಡ್ಗೆ ಬಂದ ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಕೊಲ್ಲಂ ನಿವಾಸಿ ಮುರಳೀಧರನ್ ಎಂಬವರ ತಲೆಗೆ ಕಲ್ಲಿನಿಂದ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿರುವುದು ಪ್ರಕರಣ. ಮುರಳೀಧರನ್ ಸ್ನೇಹಿತರ ಜೊತೆಗೆ ಮೀನು ಹಿಡಿಯುವುದು ಮುಗಿಸಿದ ನಂತರ ರಜೆಗೆ ಮಂಗಳೂರು ಸೆಂಟ್ರಲ್ನಿಂದ ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಊರಿಗೆ ಬರುವಾಗ ಹಲ್ಲೆ ನಡೆದಿದೆ. ಬಂಧಿತ ಮೊಹಮ್ಮದ್ ರಿಯಾಸ್ ಸೇರಿದಂತೆ ಕೆಲ ಯುವಕರು ರೈಲಿಗೆ ಹತ್ತಿದಾಗಲೇ ಗಲಾಟೆ ಮಾಡಿ ಇತರ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಎಂಬುದು ದೂರು. ಇದರ ನಡುವೆ ಶೌಚಾಲಯದ ಸಮೀಪ ವಾಂತಿ ಮಾಡಿದ್ದು ಶುಚಿಗೊಳಿಸಲು ಹೇಳಿರುವುದಕ್ಕೆ ಒಬ್ಬಾತ ಕೋಪಗೊಂಡು ಮುರಳೀಧರನ್ ಅವರ ತಲೆಗೆ ಕಲ್ಲಿನಿಂದ ಹೊಡೆದು ಗಾಯಗೊಳಿಸಿದ್ದಾನೆ. ಮುರಳೀಧರನ್ ಅವರ ತಲೆಗೆ 7 ಹೊಲಿಗೆ ಹಾಕಬೇಕಾಗಿ ಬಂದ ಕಾಂಜಂಗಾಡ್ ರೈಲ್ವೆ ಪೊಲೀಸರು ದಾಖಲಿಸಿದ ಪ್ರಕರಣದಲ್ಲಿ ಪೊಲೀಸರು ಸುಮಾರು 100 ಸಿಸಿಟಿವಿ ಕ್ಯಾಮೆರಾಗಳು, ಮೊಬೈಲ್ ಫೋನ್ ಟವರ್ ಲೊಕೇಶನ್ಗಳನ್ನು ವಿವರವಾಗಿ ಪರಿಶೀಲಿಸಿದ ನಂತರ ಆರೋಪಿಗಳನ್ನು ಪತ್ತೆ ಮಾಡಲು ಸಾಧ್ಯವಾಯಿತು. ಬಂಧಿತನಾದ ಮೊಹಮ್ಮದ್ ರಿಯಾಸ್ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಎಸ್ಎಚ್ಒ ರಜಿಕುಮಾರ್ ಅವರ ನೇತೃತ್ವದಲ್ಲಿ ಎಸ್ಐ ಪ್ರಕಾಶನ್ ಎಂವಿ, ಸ್ಕ್ವಾಡ್ ಸದಸ್ಯರಾದ ಎಎಸ್ಐ ಇಲಿಯಾಸ್, ಸಿಪಿಯು ಜ್ಯೋತಿಷ್, ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಪ್ರದೀಪನ್ ಅವರನ್ನೊಳಗೊಂಡ ತಂಡವಾಗಿದೆ ಪ್ರಕರಣದ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ತಮ್ಮನ ಇರಿತದಿಂದ ಅಣ್ಣ ಸಾವನ್ನಪ್ಪಿದ ಘಟನೆ ಕಾಸರಗೋಡು ಚೆಮ್ಮನಾಡ್ನಲ್ಲಿ ನಡೆದಿದೆ. ಪಾರವನುಡುಕ ಮಾವಿಲ ರಸ್ತೆಯ ಚಂದ್ರನ್ ಎಂಬವರು ಮೃತಪಟ್ಟಿರುವುದು ಕೌಟುಂಬಿಕ ಸಮಸ್ಯೆ ಕೊಲೆಗೆ ಕಾರಣ ಎಂದು ವರದಿಯಾಗಿದೆ. ಸಫಿಯಾಳ ಪೋಷಕರು ನೋವಿನಿಂದ ಮಗಳ ಆಸ್ತಿಯನ್ನು ಕಾಸರಗೋಡು ಜಿಲ್ಲಾ ನ್ಯಾಯಾಲಯದಿಂದ ಸ್ವೀಕರಿಸಿದರು. 18 ವರ್ಷಗಳ ಹಿಂದೆ ಕೊಲೆಯಾದ ಮಗಳ ಪ್ರಕರಣದಲ್ಲಿ ಸಾಕ್ಷಿಯಾಗಿರಿಸಿದ್ದ ತಲೆಬುರುಡೆಯನ್ನು ಅಂತ್ಯಕ್ರಿಯೆಗಾಗಿ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ತಂದೆ ಮೊಯ್ದು ಮತ್ತು ತಾಯಿ ಆಯಿಷಮ್ಮ ತಲೆಬುರುಡೆಯನ್ನು ಸ್ವೀಕರಿಸಿರುವುದು. ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯಾಗಿರಿಸಿದ್ದ ತಲೆಬುರುಡೆಯನ್ನು ಅಂತ್ಯಕ್ರಿಯೆಯ ವಿಧಿವಿಧಾನಕ್ಕಾಗಿ ಕುಟುಂಬದವರಿಗೆ ಸೋಮವಾರ ಹಸ್ತಾಂತರಿಸಲಾಯಿತು. ತಂದೆ ಮೊಯ್ದು ಮತ್ತು ತಾಯಿ ಆಯಿಷಾ, ಸಹೋದರರಾದ ಮೊಹಮ್ಮದ್ ಅಲ್ತಾಫ್, ಮಿಶಾಬ್ ಅಲ್ತಾಫ್ ಅವರ ಪತ್ನಿ ತಮ್ಸೀರಾ ತಲೆಬುರುಡೆ ಸ್ವೀಕರಿಸಿದರು. നല്ല ആൾക്കാരിലും ഞങ്ങൾക്ക് നല്ല സഹായം ചെയ്തു. എല്ലാവരും നല്ല സഹായം ചെയ്തു. അവർക്ക് നല്ല ശിക്ഷ കിട്ടിയാൽ ഇനി ഇതുപോലെ ഉണ്ടാവില്ല വിചാരിക്കും. അവർക്ക് നല്ല ശിക്ഷ ആണായിരുന്നു. എല്ലാവരും നല്ല സഹായിച്ചുകൊണ്ട് ഇത്രയെല്ലായി. ഇനിയും അള്ളാഹുവിന്റെ ശിക്ഷ, ദൈവത്തിന്റെ ശിക്ഷ എന്തായാലും അവർക്കുണ്ടാവും. നിങ്ങളെല്ലാവരും നല്ല ആക്കി ഞങ്ങൾക്ക് ഇത്രയല്ല ഞങ്ങളെ പലരുണ്ട്. ഞങ്ങള് പറയാം, ഞങ്ങളെന്നും ഈ 18 കൊല്ലവും ഞങ്ങൾ നിങ്ങളെ പറയും. നിങ്ങളെപ്പോ പറയും, നിങ്ങളെ മാത്രം പറയും. എന്ത് ചെയ്യണം, അവർക്ക് വലിയ ശിക്ഷ ആയാൽ മതി. 18 ವರ್ಷಗಳ ಹಿಂದೆ ಕೊಲೆಗೀಡಾದ ಮೂಲತಃ ಮಡಿಕೇರಿ ನಿವಾಸಿಗಳಾದ ಮೊಯ್ದು ಹಾಗೂ ಆಯಿಷಾ ದಂಪತಿ ಪುತ್ರಿ ಸಫಿಯಾಳನ್ನು ಗೋವಾದಲ್ಲಿ ಕಟ್ಟಡ ಗುತ್ತಿಗೆದಾರನಾಗಿದ್ದ ಮುಳಿಯಾರ್ ನಿವಾಸಿ ಕೆಸಿ ಹಂಸ ಎಂಬವರ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದು, ಅಲ್ಲಿ ಆಕೆಗೆ ಕಿರುಕುಳ ನೀಡಿದ್ದಲ್ಲದೆ 2006ರಲ್ಲಿ ಕೊಲೆಗೈದ ಬಳಿಕ ನಿರ್ಮಾಣ ಹಂತದಲ್ಲಿರುವ ಅಣೆಕಟ್ಟಿನ ಬಳಿ ಹೂತು ಹಾಕಲಾಗಿತ್ತು. 2008ರಲ್ಲಿ ಮೃತದೇಹದ ಅಸ್ಥಿಪಂಜರ ಪತ್ತೆ ಹಚ್ಚಲಾಗಿತ್ತು.
ಆರೋಪಿಗೆ ಕಾಸರಗೋಡು ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ಬಳಿಕ ಮೇಲ್ಮನವಿ ಮೇರೆಗೆ ಕೇರಳ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯಾಗಿ ಕಡಿತಗೊಳಿಸಿತ್ತು. ವಿಚಾರಣೆ ಸಂದರ್ಭ ಸಫಿಯಾಳ ಅಸ್ಥಿಪಂಜರವನ್ನು ಪುರಾವೆಯಾಗಿ ಸಂಗ್ರಹಿಸಿಡಲಾಗಿತ್ತು. ನಂತರ ಆಕೆಯ ಹೆತ್ತವರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ തലബുരുಡೆ ಸೇರಿದಂತೆ അസ്ഥിപഞ്ജരವನ್ನು കുടുംബದವರಿಗೆ ഹസ്താന്തരിಸಲು ആദേശിಸಿತ್ತು. മതപരമായ ചടങ്ങുകൾ നടത്തണമെന്നുള്ള ഒരു ആവശ്യമായിട്ട് ഇപ്പോഴാണ് ഇവർ സമീപിച്ചത്. അപ്പോൾ വളരെ കുറച്ച് സാധനങ്ങളെ അന്ന് ആ സമയം 2008 കിട്ടിയിരുന്നുള്ളൂ. അപ്പോൾ ആ സമയത്ത് 2008 തന്നെ കുറ്റപത്രം കൊടുത്തു. 2012 സെഷൻസ് കേസായത്. 15 വിചാരണ എടുത്തതും 15 വിധി പറഞ്ഞത്. അതിനുശേഷം ഈ ഇവിടുന്ന് ഒന്നാം പ്രതിക്ക് വധശിക്ഷ വിധിച്ചെങ്കിലും ഹൈക്കോടതിയിൽ അപ്പീൽ പെൻഡിങ് ഉണ്ടായതുകൊണ്ട് പിന്നെ ഈ സാധനം നമുക്ക് ഈ വിട്ട് ബുദ്ധിമുട്ടാണ്. പിന്നെ ഈ സുപ്രീം കോടതിയിലേക്ക് അവർ അപ്പീൽ പോകുമെന്നൊരു സാഹചര്യം ഉണ്ടായിരുന്നു. അപ്പോൾ ഇതിൽ MO ആയിട്ട് ഒരു മെറ്റീരിയൽ ഒബ്ജക്റ്റായിട്ട് തലയോട്ടി മാർക്ക് ചെയ്തുകൊണ്ട് തന്നെ അപ്പീൽ നിലനിൽക്കുന്ന സമയത്ത് അത് വിട്ടുകിട്ടുക നിയമപരമായി തടസ്സം ഉണ്ടായതുകൊണ്ടാണ് വൈകിയത്. അപ്പം എല്ലാ പ്രശ്നങ്ങളും കഴിഞ്ഞ് ഹൈക്കോടതി വധശിക്ഷ മാറ്റി ജീവപര്യന്തമാക്കി ആയതുകൊണ്ട് പിന്നെ ഇനി വേറെ തടസ്സങ്ങളൊന്നും ഇല്ലാത്തതുകൊണ്ടാണ് അപേക്ഷ കൊടുത്തത്. ബഹുമാനപ്പെട്ട കോടതി അത് പരിഗണിച്ച് തലയോട്ടി വിട്ടുകൊടുക്കുകയാണ് ചെയ്തത്. അപ്പോൾ ഇവിടുന്ന് മയ്യത്ത് നിസ്കാരം കഴിഞ്ഞ് മയ്യത്ത് നിസ്കാരം കഴിഞ്ഞ് അയ്യങ്കരിലേക്ക് കൊണ്ടുപോകും. അവിടെ ജുമാഅത്ത് പള്ളിയിൽ കബറടക്കും. ದಫನ ಮಾಡುವ ಮುನ್ನ ಪುತ್ತಿಗೆ ಮುಹಿಮ್ಮತ್ನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಅಯ್ಯನಕೇರಿ ಜುಮಾ ಮಸೀದಿಯಲ್ಲಿ ಸಮಾಧಿ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಲ್ ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಆಲ್ ಕೇರಳ ಗವರ್ನಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ഉദ്ഘാടിಸಿದರು. അപ്പോൾ ജലജീവൻ പദ്ധതിയിൽ പ്രവൃത്തി ഏറ്റെടുത്ത കരാറുകാർക്കും എത്ര പണം കുടിശ്ശികയായിട്ടുണ്ട് എന്ന് ഞാൻ നിയമസഭയിൽ ചോദിച്ചിരുന്നു. അതിനും എനിക്ക് ഉത്തരം കിട്ടിയിട്ടുണ്ട്. അപ്പോൾ ഈ ജലജീവൻ പദ്ധതി എന്താണ്? ജലജീവൻ പദ്ധതി 50% കേന്ദ്ര ഗവൺമെൻറ്റും 50% സംസ്ഥാന ഗവൺമെൻറ്റുമാണ്. അപ്പോൾ സംസ്ഥാന ഗവൺമെൻറ്റിൻ്റെ ഈ 50% തന്നെ 15% നമ്മുടെ തദ്ദേശ സ്വയംഭരണ വകുപ്പാണ് നൽകേണ്ടത്. അപ്പോൾ ഇപ്പോൾ കേരളത്തിൽ പലയിടങ്ങളിലും ആ പദ്ധതി മുടങ്ങിക്കിടക്കുന്നത്, കരാറുകാർക്ക് പണം കിട്ടിയിട്ടില്ല. അപ്പോൾ കേന്ദ്രം നൽകിയ പണം പോലും വകമാറി ചെലവഴിക്കുന്നുണ്ടോ എന്ന് ആ കാര്യത്തിൽ സംശയിക്കേണ്ടിയിരിക്കുന്നു. ಜಿಲ್ಲಾಧ್ಯಕ್ಷ ಶ್ರೀಕಂಠನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸನ್ನಿ ಚೆನ್ನಿಕರ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಮುಖ್ಯ ಅತಿಥಿಗಳಾಗಿದ್ದರು. ಕಾಸರಗೋಡು PWD ಕಟ್ಟಡದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಂ ಸಜಿತ್, ರಾಜ್ಯ ಕಾರ್ಯದರ್ಶಿ MC ಮೊಹಮ್ಮದ್ ಅಲಿ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ MA ನಾಸರ್ ಸ್ವಾಗತಿಸಿ ಖಜಾಂಚಿ ಜೋಸೆಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪ್ರೊಫೆಸರ್ PK ಶೇಷಾದ್ರಿಯವರ 16ನೇ ಪುಣ್ಯತಿಥಿಯ ದಿನದಂದು ಶೇಷಾದ್ರಿಯನ್ಸ್ ಎಂಬ ಹೆಸರಿನಲ್ಲಿ ತಮ್ಮ ಪ್ರೀತಿಯ ಗುರುಗಳಿಗೆ ಶಿಷ್ಯರು ಶ್ರದ್ಧಾಂಜಲಿ ಅರ್ಪಿಸುವರು. ಗುರುವಾರ ಸಾಯಂಕಾಲ 5 ಗಂಟೆಗೆ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಸಂಸ್ಮರಣಾ ಕಾರ್ಯಕ್ರಮ, ಸಾಕ್ಷ್ಯಚಿತ್ರ ಪ್ರದರ್ಶನ, ನಾಟಕ ಪ್ರದರ್ಶನ, ಗಾನಮೇಳ ನಡೆಯಲಿದೆ. ಕಾಸರಗೋಡು ಸರ್ಕಾರಿ ಕಾಲೇಜಿನ ಶಿಕ್ಷಕರಾಗಿದ್ದ ಪ್ರೊಫೆಸರ್ PK ಶೇಷಾದ್ರಿಯವರ 16ನೇ ಪುಣ್ಯತಿಥಿ ದಿನದ ಅಂಗವಾಗಿ ಪ್ರಿಯ ಗುರುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಶಿಷ್ಯರು ನಡೆಸುವ ಶೇಷಾದ್ರಿಯನ್ಸ್ 14ರಂದು ಸಾಯಂಕಾಲ 5 ಗಂಟೆಗೆ ಕಾಸರಗೋಡು ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಸಂಸ್ಮರಣೆ, ಡಾಕ್ಯುಮೆಂಟರಿ ಪ್ರದರ್ಶನ, ನಾಟಕ ಪ್ರದರ್ಶನ, ಗಾನಮೇಳ ಇದರ ಭಾಗವಾಗಿ ನಡೆಯಲಿದೆ ಎಂದು ಸಂಘಟನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ವಿವಿಧ ಭಾಗಗಳಲ್ಲಿರುವ ಶೇಷಾದ್ರಿಯವರ ಶಿಷ್ಯರು ಆಗಮಿಸಲಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ BA ಇಂಗ್ಲಿಷ್ನಲ್ಲಿ ಟಾಪ್ ಸ್ಕೋರರ್ ಹಾಗೂ ಕಣ್ಣೂರು ವಿಶ್ವವಿದ್ಯಾನಿಲಯದಲ್ಲಿ 3ನೇ ರ್ಯಾಂಕ್ ವಿಜೇತೆಯಾದ ತಳಂಗಿರದ ಆಯಿಷಾ ಹಾಗೂ ತ್ರಿವೇಣಿ ಕಾಲೇಜಿನ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ PK ಶೇಷಾದ್ರಿ ದತ್ತಿ ಸಮಿತಿ ವತಿಯಿಂದ ನೀಡಲಾಗುವ ನಗದು ಬಹುಮಾನ ಹಾಗೂ ಉಡುಗೊರೆಗಳನ್ನು ನೀಡಲಾಗುವುದು. ಬಾರಾ ಭಾಸ್ಕರನ್, ವೇಣುಕಂಡನ್, ಶಾಫಿ ನೆಲಿಕುಂದ್ ಎಂಬಿವರು ರಚಿಸಿದ ಶೇಷಾದ್ರಿ ಮಾಸ್ಟರ್ ಅವರ ಛಾಯಾಚಿತ್ರವನ್ನು ಅವರ ಮಕ್ಕಳಿಗೆ ಹಸ್ತಾಂತರಿಸಲಾಗುವುದು. ಪ್ರೊಫೆಸರ್ PK ಶೇಷಾದ್ರಿಯವರ ಕುರಿತಿರುವ ತಿಲೋದಕಂ ಎಂಬ ಸಾಕ್ಷ್ಯಚಿತ್ರ ಪ್ರದರ್ಶನ ನಡೆಯಲಿದೆ. ನಂತರ 1981ರಲ್ಲಿ ಪ್ರೊಫೆಸರ್ PK ಶೇಷಾದ್ರಿ ಮತ್ತು ಪ್ರೊಫೆಸರ್ C ತಾರನಾಥ್ ಅವರ ನಿರ್ದೇಶನದಲ್ಲಿ ಕಾಸರಗೋಡು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ತ್ರಿಶೂರಿನಲ್ಲಿ ನಡೆದ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯದ ಕಲೋತ್ಸವದಲ್ಲಿ ಪ್ರಸ್ತುತಪಡಿಸಿದ ದಿ ಗೇಮ್ ಆಫ್ ಚೆಸ್ ನಾಟಕ ಪ್ರದರ್ಶನ ನಡೆಯಲಿದೆ. ನಂತರ ಜಯರಾಜ್ ಕೋಟಿಕಣಿ, ಶ್ರೀಲತಾ, ഇബ്രാഹിം, സുരേഷ് ബാബു എന്നിവರ നേതൃത്വത്തിൽ ഗാനമേള നടയലിದೆ ಎಂದು പദാധികാരികൾ ತಿಳಿಸಿದರು. 5 മണിക്ക് തുടങ്ങും. 5:30 മണി വരെ അദ്ദേഹത്തിൻ്റെ ഒരു എൻഡോമെൻ്റ് ഡിസ്ട്രിബ്യൂഷൻ ഉണ്ട്. അപ്പോൾ അത് പ്രൊഫസർ ഗോപിനാഥിൻ്റെ നേതൃത്വത്തിൽ നടക്കും. പിന്നെ അത് കഴിഞ്ഞിട്ട് ശേഷാദ്രി മാഷയുടെ 3 പോർട്രേറ്റുകൾ, മനോഹരമായ പെയിൻറ്റിങ്ങുകൾ, ഭാരഭാസ്കരൻ വരച്ചതും വേണു കണ്ണൻ വരച്ചതും ഷാഫി നെല്ലിക്കുന്ന് വരച്ചതുമായ പടങ്ങൾ അവിടെ നിന്നും അൺവെയിൽ ചെയ്യും. അതുകൂടാതെ 5:30 മണിക്ക് കൃത്യമായി
മെമ്മോറിയൽ സ്പീച്ചും അനുസ്മരണ സമ്മേളനവും നടക്കും. 9 മണിയോടെ തീർക്കണമെന്നാണ് ആഗ്രഹിക്കുന്നത്. അങ്ങനെ കാസർഗോഡുകാരുടെ ഒരു ഗുരുദക്ഷിണ ആ മനുഷ്യൻ്റെ സ്മരണകൾക്ക് മുമ്പിൽ ഞങ്ങൾ സമർപ്പിക്കുകയാണ്. ഇത് നമ്മുടെ സംസ്കാരത്തിൻ്റെ ഒരു ഗുരു ആദരിക്കപ്പെടുമ്പോൾ സമൂഹം മുഴുവൻ ആദരിക്കപ്പെടുകയാണ്. ചീഫ് പാട്രൺ ഡോക്ടർ ഖാദർ മാങ്കഡ്, ಕಾರ್ಯಕ್ರಮ ಸಮಿತಿ ಚೇರ್ಮನ್ KM ಹನೀಫ್, ಪ್ರಧಾನ ಸಂಚಾಲಕ KP ಅಜೀಜ್, ಪ್ರಚಾರ ವಿಭಾಗದ ಚೇರ್ಮನ್ TA ಶಾಫಿ, ಸಾಕ್ಷ್ಯಚಿತ್ರದ ನಿರ್ದೇಶಕ ಸನ್ನಿ ಜೋಸೆಫ್ ಎಂಬುವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳದಲ್ಲೇ ಅತಿ ದೊಡ್ಡ ಡಯಾಲಿಸಿಸ್ ಕೇಂದ್ರವಾದ ಶೇಖ್ ಸಯೀದ್ ಡಯಾಲಿಸಿಸ್ ಸೆಂಟರ್ ಇನ್ನು ಮುಂದೆ ಉಪ್ಪಳದಲ್ಲಿಯೂ ಡಯಾಲಿಸಿಸ್ ಸೆಂಟರ್ನ ನಿರ್ಮಾಣ ಕಾಮಗಾರಿ ನವೆಂಬರ್ 14ರಂದು ಆರಂಭವಾಗಲಿದೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಶಿಲಾನ್ಯಾಸ ನೆರವೇರಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೇರಳದಲ್ಲೇ ಅತಿದೊಡ್ಡ ಡಯಾಲಿಸಿಸ್ ಕೇಂದ್ರವಾದ ಶೇಖ್ ಸಯೀದ್ ಡಯಾಲಿಸಿಸ್ ಸೆಂಟರ್ ಇನ್ನು ಮುಂದೆ ಉಪ್ಪಳದಲ್ಲಿಯೂ 60 ಯಂತ್ರಗಳನ್ನು ಸೇರಿಸಿ 20,000 ಚದರ ಅಡಿ ವಿಸ್ತೀರ್ಣದಲ್ಲಿ 1.5 ಎಕರೆ ಜಮೀನಿನಲ್ಲಿ ನಿರ್ಮಿಸುವ ಡಯಾಲಿಸಿಸ್ ಸೆಂಟರ್ನ ನಿರ್ಮಾಣ ಕಾಮಗಾರಿ ನವೆಂಬರ್ 14ರಂದು ಆರಂಭವಾಗಲಿದೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಶಿಲಾನ್ಯಾಸ ನೆರವೇರಿಸುವರು. ಕಾರ್ಯಕ್ರಮದಲ್ಲಿ ಕುಂಬೋಳ್ ಸಯೀದ್ ಅಲಿ ತಂಗಳ್, ಕೊಂಡೆವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ರೆವರೆಂಡ್ ಫಾದರ್ ಎಡ್ವಿನ್ ಫ್ರಾನ್ಸಿಸ್ ಪಿಂಟೋ, ಶಾಸಕರಾದ AKM ಅಶ್ರಫ್, NN ಎಲಿಕುನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ BV ಬಾಲಕೃಷ್ಣನ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഉപ്പള മണിമുണ്ടയിൽ ആരംഭിക്കാൻ വേണ്ടി പോകുന്നത് 7 കോടി രൂപ ചെലവിൽ കേരളത്തിലെ ഏറ്റവും വലിയ 60 മിഷൻ വെച്ചിട്ടുള്ള വലിയൊരു പ്രൊജക്റ്റാണ് ഇപ്പോൾ തയ്യാറാക്കിയിട്ടുള്ളത്. 20,000 ചതുരശ്ര അടി വിസ്തീർണത്തിലുള്ള ബിൽഡിംഗ് വേണം. നല്ല വെള്ളവും സൗകര്യങ്ങളും എടുത്തേ പറ്റും. അതിൻ്റെ സ്ഥലമെല്ലാം കണ്ടുവച്ച് ട്രസ്റ്റിൻ്റെ പേരിലാക്കിയിട്ടുണ്ട്. അപ്പോൾ അതിൻ്റെ പണി ഒരു 2 വർഷം 1.5 വർഷത്തിനുള്ളിൽ പൂർത്തീകരിക്കണമെന്നുണ്ട്. ആ നിലക്ക് വലിയൊരു സഹായം ഈ ജില്ലയിലെ പ്രത്യേകിച്ച് മഞ്ചേശ്വരം താലൂക്കിലാണ് കൂടുതൽ ഇത് ഉപകാരം കിട്ടുക. കാരണം വളരെ ദൂരത്തു നിന്നും രോഗികൾക്ക് യാത്ര ചെയ്ത് കഴിഞ്ഞ് ഡയാലിസിസ് ചെയ്ത് പോകാനുള്ള മംഗലാപുരത്ത് പോയി ചെയ്യുന്നവരുണ്ട്. ഈ ജില്ലയിലെ ഏത് ഭാഗത്തുനിന്നാൾ വന്നാലും അതിന് സൗകര്യം ചെയ്തു കൊടുക്കും. ഏതാണ്ട് 540 ആൾ കൃത്യമായും 600ഓളം ആളുകളെ ഒരു മാസത്തേക്ക് ഡയാലിസിസിന് വിധേയമാക്കാൻ അവിടെ സൗകര്യം ഒരുക്കണം എന്നാണ് ആഗ്രഹിക്കുന്നത്. 14-ാം തീയതി രാവിലെ ഏതാണ്ട് 11:30 12 മണിക്കിടയിൽ അതിൻ്റെ ശിലാസ്ഥാപന കർമ്മം നമ്മുടെ ബഹുമാനപ്പെട്ട MP രാജ്മോഹൻ ഉണ്ണിത്താൻ നിർവഹിക്കും. ಸುದ್ದಿಗೋಷ್ಠಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾದ KF ಇಕ್ಬಾಲ್, ಇರ್ಫಾನ ಇಕ್ಬಾಲ್, ಟ್ರಸ್ಟ್ ಕೋಆರ್ಡಿನೇಟರ್ಗಳಾದ ಮೆಹಮೂದ್ ಕೈಕಂಬ, ಸತ್ಯನ್ C ಉಪ್ಪಳ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಬ್ಲಾಕ್ ಪಂಚಾಯತ್ನ 2024-25ರ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ನಿರ್ಮಿಸಿದ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ನ ಪೆರ್ನಡ್ಕ SC ಕಾಲೋನಿ ಚಾಮುಂಡೇಶ್ವರಿ ಟೆಂಪಲ್ ರೋಡ್ನ ಉದ್ಘಾಟನೆ ನಡೆಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಾಯಿಮಾ CA ಉದ್ಘಾಟಿಸಿದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ನ 2024-25ರ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ನಿರ್ಮಿಸಿದ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ನ ಪೆರ್ನಡ್ಕ SC ಕಾಲೋನಿ ಚಾಮುಂಡೇಶ್ವರಿ ಟೆಂಪಲ್ ರೋಡ್ನ ಉದ್ಘಾಟನೆ ನಡೆಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಾಯಿಮಾ CA ಉದ್ಘಾಟಿಸಿದರು. ವಿಭಾಗ ಸದಸ್ಯ ಸುಕುಮಾರನ್ ಕುದುರೆಪಾಡಿ, ಪಂಚಾಯತ್ ಸದಸ್ಯ ಸಂಪತ್ ಪೆರ್ನಡ್ಕ, CDS ಸದಸ್ಯ ವಿದ್ಯಾ, ಗಣೇಶ್ ಪೆದ್ರಡ್ಕ, ಕಾಂಟ್ರಾಕ್ಟರ್ ಮೊಹಮ್ಮದ್ ಕುಂಜಿ, ರಸ್ತೆ ಫಲಾನುಭವಿಗಳು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕ್ಷೇತ್ರದಲ್ಲಿ ನಡೆಯಿತು. ಖ್ಯಾತ ಉದ್ಯಮಿ ವಸಂತ ಪೈ ಬಿಡುಗಡೆಗೊಳಿಸಿ ಮಾತನಾಡಿದರು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕ್ಷೇತ್ರದಲ್ಲಿ ನಡೆಯಿತು. ಖ್ಯಾತ ಉದ್ಯಮಿ ವಸಂತ ಪೈ ಬಿಡುಗಡೆಗೊಳಿಸಿ ಮಾತನಾಡಿದರು. ಎಡನಾಡು ಕ್ಷೀರೋತ್ಪಾದನಾ ಸಂಘದ ಅಧ್ಯಕ್ಷ, ಸಾಮಾಜಿಕ ಮುಂದಾಳು ಕಾರಿಂಜ ಹಳೆಮನೆ ಶಿವರಾಮ್ ಭಟ್ ಮಾತನಾಡಿದರು. ಗಮನಿಸಬೇಕಾದ ವಿಷಯ ಆದ ಕಾರಣ ಪುನರ್ಜನ್ಮ ಉಂಟು. ಇದು ಒಂದೇ ಒಂದು ಶಾಂತಿ. ಇನ್ನು ದನಗಳ ಒಂದು ಕರು ಆದರೂ ಸರಿ, ಮನೆ ಹತ್ತಿರ ತಗೊಂಡೋಗಿ ನಾವು ಅದನ್ನು ಹತ್ತಿರ ಹೋಗಿ ಕರುವನ್ನು ಮಾಡುವುದು, ಎಳಿಲಿಕ್ಕೆ ಕಲಿಸುವುದು ಯಾರು ಸ್ವಾಮಿ? ಇದು ಒಂದು ಸಾಕ್ಷಿ ಸಾಕು. ಮಾನವ ಜನ್ಮ ಅಂತ ಹೇಳಿದ್ರೆ ಅದು ಪವಿತ್ರ ಪರಮ ಅಂತ ಹೇಳಿದ್ರೆ ಸದಾಶಿವ ಅಂತ ಹೇಳಿದ್ರೆ ಪವಿತ್ರ ನಾಂ ಪವಿತ್ರವ್ಯಭ ಮಂಗಲಾಚ ಮಂಗಲ. ಆ ಮಹಾದೇವನ ಕೆಲಸ ನಮಗೆಲ್ಲ ಈಗ ನಮ್ಮ ಕೈಗೆ ಬಂದಿದೆ. ತನು ಮನ ಧನ ಯಾವ ರೂಪದಲ್ಲಿ ಮಾಡಿದ್ರು ಅವನು ಸಮರ್ಪಣೆ ಮಾಡಿದ್ರೆ ಸಾಕು. ನಾವು ನಮ್ಮ ಭಾವನೆ ಒಳ್ಳೆದು ಬೇಕು. ಒಳ್ಳೆ ಭಾವನೆಯಿಂದ ನಾವು ಮಾಡಬೇಕು. ಅವ ಕೊಡ್ತಾನೆ, ಫಲದ ಅಪೇಕ್ಷೆ ಬೇಡ. ಅವ ಯಾವತ್ತೂ ಬರಿ ಕೈ ಮಾಡುವುದಿಲ್ಲ. ಅವನ ಕೆಲಸದ ಒಂದು ಬೀಜ ಹಾಕಿದ್ರೆ ಒಂದು ಬೀಜ ಆಗುವುದಲ್ಲ, ಒಂದು ಬೀಜ ಹಾಕಿದ್ರೆ ಒಂದು ಬೀಜ ಆಗುವುದ. ಭಗವಂತನಿಗೆ ನೀವು ಸಣ್ಣಕ್ಕೆ ಅರ್ಪಣೆ ಮಾಡಿದ್ರೆ ಅವ ಅಷ್ಟೇ ಕೊಡುದ? ಅವ ಕೊಡುವುದಕ್ಕೆ ಲೆಕ್ಕ ಮಿತಿ ಉಂಟಾ? ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ವೈ ಶ್ಯಾಮ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು.
ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಏತಡ್ಕ ಸುಬ್ರಾಯ ಭಟ್, ಉಪಗೌರವಾಧ್ಯಕ್ಷ ವೈ ಶಂಕರ ಭಟ್, ವಿಟ್ಲ ಬಂಟರ್ ಸಂಘದ ಕುಂಬ್ಳೆ ಫಿರ್ಕಾದ ಕಾರ್ಯದರ್ಶಿ ಅಶೋಕ್ ರೈ ಕೋರೆಕಾನ, ಜೊತೆ ಕಾರ್ಯದರ್ಶಿ ಬಾಲಕೃಷ್ಣ ಕೆಕೆ ಕುಂಡಾಪು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಶಿಪ್ರಭಾ ವರಂಬುಡಿ, ಸುಧಾ ಮಾಣಿತೋಡಿ, ಡಾಕ್ಟರ್ ಅನ್ನಪೂರ್ಣೇಶ್ವರಿ ಏತಡ್ಕ ಇವರು ಶಿವಾರ್ಪಣಂ ಎನ್ನುವ ಬ್ರಹ್ಮಕಲಶೋತ್ಸವದ ಆಶಯ ಗೀತೆಯನ್ನು ಹಾಡಿದರು. ಪಶುವೈದ್ಯ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಬದಿಯಡ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಖಜಾಂಚಿ ವೈ.ವಿ. ಸುಬ್ರಹ್ಮಣ್ಯ ಭಟ್ ಸ್ವಾಗತಿಸಿ, ಕಾರ್ಯಕ್ರಮ ಸಂಯೋಜಕ ಚಂದ್ರಶೇಖರ ಏತಡ್ಕ ನಿರೂಪಿಸಿ, ಜೊತೆ ಕಾರ್ಯದರ್ಶಿ ಬಾಲಕೃಷ್ಣ ಕೆಕೆ ಕುಂಡಾಪು ಧನ್ಯವಾದವಿತ್ತರು. ಕಾರ್ಯಕ್ರಮದ ಅನಂತರ ಕೇರಳ ಮರಾಠಿ ಸಂರಕ್ಷಣಾ ಸಮಿತಿಯ ಕುಮ್ಡಾಜೆ ಪ್ರಾದೇಶಿಕ ಸಮಿತಿ, ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಸಂಘ ಏತಡ್ಕ, ಪೆರ್ಲ ವಲಯದ ಧರ್ಮಸ್ಥಳ ಸ್ವಸಹಾಯ ಸಂಘಗಳು, ಶ್ರೀಮಾತಾ ಹವ್ಯಕ ಭಜನಾ ಸಂಘ ಬದಿಯಡ್ಕ ಸದಸ್ಯರು, ಊರ ಪರವೂರ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶಿವಾರ್ಪಣಂ ಶ್ರಮದಾನ ಸೇವೆ 5ರಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ ಎಕೆಪಿಎ ಭವನ್ನ ಉದ್ಘಾಟನೆ ಕಾಸರಗೋಡು ಟ್ರೇಡ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ ಎಕೆಪಿಎ ಭವನ್ನ ಉದ್ಘಾಟನೆ ಕಾಸರಗೋಡು ಟ್ರೇಡ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ഈ പവർ ടു ഫ്രീസ് ടൈം, ആ ഒരു എടുക്കുന്ന ഒരു വീഡിയോയും ആ ഒരു ഫോട്ടോഗ്രാഫി സ്റ്റില്ലും ഇറ്റ് ഈസ് ഫ്രീസിങ് ദ ടൈം. ആ ഒരു സമയത്തിൽ എന്താണ് സംഭവിച്ചിട്ടുണ്ടോ ആ ഒരു മൊമെന്റ് അത് ഫ്രീസ് ചെയ്യാനുള്ള ഒരു പവർ, അത് ലോകത്തേക്ക് അറിയിക്കാനുള്ള ഒരു പവർ അത് നിങ്ങൾക്ക് മാത്രമേ ഉള്ളൂ. വേറെ ഒരു പറയാനുള്ളത്, ഈ ഒരു കേസിലും ഏതെങ്കിലും ഒരു ക്രിമിനൽ കേസായാലും ഏതെങ്കിലും ഒരു കേസായാലും അതിലെ ഒരു എവിഡൻസ് എന്ന് പറയുന്നത് വളരെ ഫോട്ടോഗ്രാഫിയും അതുപോലെ തന്നെ വീഡിയോഗ്രാഫിയുമാണ്. അതൊക്കെ നമുക്ക് ഒരു കേസിന്റെ ഒരു സപ്പോസ് ഒരു ഡയറക്ഷൻ തന്നെ മാറ്റാനും അതുപോലെ തന്നെ നീതി ആളുകൾ കിട്ടാനുമുള്ള ഒരു ഇതാണ് ഈ വീഡിയോഗ്രാഫിയും അതുപോലെ തന്നെ ഫോട്ടോഗ്രാഫി. അപ്പൊ ഇത്രയും കാര്യങ്ങൾ ഇതിനകത്ത് ഉണ്ട്. ഇത് ഒരു ഹോബി മാത്രമല്ല, ഇത് ഒരു ജോലി മാത്രമല്ല, അതിനപ്പുറം ഒരു സൊസൈറ്റിയെ നല്ല രീതിയിൽ നയിക്കാനുള്ള എല്ലാ കാര്യങ്ങളും ഇതിന് അകത്തുണ്ട് എന്നാണ് ഞാൻ പറയുന്നത്, എനിക്ക് അനുഭവപ്പെടുന്നത്. ರಾಜ್ಯಾಧ್ಯಕ್ಷ ಎಸಿ ಜಾನ್ಸನ್ ಮುಖ್ಯ ಅತಿಥಿಗಳಾಗಿದ್ದರು. ಬಿನೋಯ್ ಕಲಟಕುಳಿ, ಉಣ್ಣಿ ಕೋವೋಟ್, ಹರೀಶ್ ಪಾಲಕೊನ್ನು, ಸಜೀಶ್ ಮಣಿ, ಪ್ರಶಾಂತ್ ಕೆವಿ, ಶರೀಫ್ ಪ್ರೇಮಾಟ್, ವೇಣು ವಿವಿ ಮುಂತಾದವರು ಶುಭ ಹಾರೈಸಿದರು. ಜಿಲ್ಲಾ ಕಾರ್ಯದರ್ಶಿ ಸುಗುಣನ್ ಟಿವಿ ಸ್ವಾಗತಿಸಿ, ಕೋಶಾಧಿಕಾರಿ ಸುನೀಲ್ ಕುಮಾರ್ ಪಿಟಿ ಧನ್ಯವಾದವಿತ್ತರು. ಎಕೆಪಿಎ ಜಿಲ್ಲಾಧ್ಯಕ್ಷ ಕೆಸಿ ಅಬ್ರಾಹಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ತುಮಿನಾಡ್ ಅರಬ್ ರೈಡರ್ಸ್ ಕ್ಲಬ್ನ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಕೇರಳ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ ತುಮಿನಾಡ್ನಲ್ಲಿ ನಡೆಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಪಂದ್ಯಾಟವನ್ನು ಉದ್ಘಾಟಿಸಿದರು. ರಾಷ್ಟ್ರ ಮಟ್ಟದಲ್ಲೇ ಗಮನ ಸೆಳೆದ ತುಮಿನಾಡು ಅರಬ್ ರೈಡರ್ಸ್ ಕ್ಲಬ್ನ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ಕೇರಳ ರಾಜ್ಯ ಮಟ್ಟದ 16 ತಂಡಗಳನ್ನೊಳಗೊಂಡ ಹೊನಲು ಬೆಳಕಿನ ಕೇರಳ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ ಸಮಾಪನಗೊಂಡಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ഒരു കാലത്ത് മഞ്ചേശ്വരത്തിന്റെ കബഡി എന്ന് പറയുമ്പോൾ ആവേശോജ്വലമായ ഓർമ്മകളാണ് മനസ്സിൽ കടന്നു പോകുന്നത്. വീണ്ടും നമ്മുടെ കബഡി സ്നേഹത്തിന്റെയും സൗഹാർദ്ദത്തിന്റെയും സമാധാനത്തിന്റെയും ശാന്തതയുടെയും സന്ദേശം വിളിച്ചോടിക്കൊണ്ട് തിരിച്ചു വരുന്നു എന്നുള്ള സന്തോഷകരമായ കാര്യമാണ്. ಕ್ಲಬ್ ಅಧ್ಯಕ್ಷ ಅಶ್ರಫ್ ಸಕ್ಲೀನ್ ಅಧ್ಯಕ್ಷತೆ ವಹಿಸಿದ್ದರು. ಪಂದ್ಯಾಟದ ಚೇರ್ಮನ್ ಇಲಿಯಾಸ್ ತುಮಿನಾಡು ಸ್ವಾಗತಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ, ಉಪಾಧ್ಯಕ್ಷ ಮೊಹಮ್ಮದ್ ಸದ್ದಿಕ್, ಅಜೀಜ್ ಹಾಜಿ, ಮುಸ್ತಾಫಾ ಕಡಂಬಾರ್, ದಯಾಕರ ಮಾಡ, ಮುನೇರ್, ಮುಸ್ತಾಫಾ ಉದ್ಯಾವರ ಸೇರಿದಂತೆ ಹಲವು ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಒಲಿಂಪಿಕ್ಸ್ ಮಾದರಿಯ ಕೇರಳದ ಮೊಟ್ಟಮೊದಲ ರಾಜ್ಯ ಶಾಲಾ ಕ್ರೀಡಾಕೂಟದ ಸಬ್ ಜೂನಿಯರ್ ವಿಭಾಗದ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅಂಗಡಿಮೊಗರು ಶಾಲಾ ವಿದ್ಯಾರ್ಥಿ ನಿಯಾಸ್ ಅಹಮದ್, ಐಟಿ ವಿಭಾಗದಲ್ಲಿ ಉತ್ತಮ ಸಾಧನೆಗೈದ ಸಿರಾಜುಲ್ ಹುದಾ ಶಾಲಾ ವಿದ್ಯಾರ್ಥಿ ಆಫ್ತಾಬ್ ಫಯಾಜ್, ಸಮಾಜ ಸೇವಕ ಇಲಿಯಾಸ್ ತುಮಿನಾಡು, ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಪಂದ್ಯಾಟದಲ್ಲಿ ಸಂಘಶಕ್ತಿ ಮಧೂರು ಪ್ರಥಮ ಸ್ಥಾನವನ್ನು ಪಡೆದು ಚಾಂಪಿಯನ್ ಟ್ರೋಫಿ ತಮ್ಮದಾಗಿಸಿಕೊಂಡರು. ರೆಡ್ ವರ್ಲ್ಡ್ ಕೊಪ್ಪಳ ದ್ವಿತೀಯ ಸ್ಥಾನ ಪಡೆದರೆ ಎಕೆಜಿ ಆರಾಡ್ಕಡವು ತೃತೀಯ ಸ್ಥಾನ, ತುಮಿನಾಡ್ ಅರಬ್ ರೈಡರ್ಸ್ 4ನೇ ಸ್ಥಾನವನ್ನು ಪಡೆಯಿತು. ಕಬಡ್ಡಿ ಆಟದ ಪ್ರಚಾರ ಹಾಗೂ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು.
ಅಬ್ದುಲ್ ಲತೀಫ್ ಬಾಬಾ, ಸಿದ್ದಿಕ್ ತಂಗಳ್, ಹಾಶಿಕ್, ಅನ್ವರ್, ತನ್ವೀರ್ ಇಸ್ಮಾಯಿಲ್, ತನ್ವೀರ್ ಅಹಮದ್, ಸಮೀರ್ ಮುಂತಾದವರು ನೇತೃತ್ವ ನೀಡಿದರು. ಪಂದ್ಯಾಟವನ್ನು ವೀಕ್ಷಿಸಲು ಕೇರಳ, ಕರ್ನಾಟಕದ ನಾನಾ ಭಾಗಗಳಿಂದ ಸಹಸ್ರಾರು ಕಬಡ್ಡಿ ಪ್ರೇಮಿಗಳ ಸಾಗರವೇ ಹರಿದು ಬಂದಿತ್ತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶಿವಳ್ಳಿ ಬ್ರಾಹ್ಮಣ ಸಭಾ ರಿಜಿಸ್ಟರ್ಡ್ ಕಾಸರಗೋಡು ಇವರ ವತಿಯಿಂದ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ನಡೆಯಿತು. ಮುಳ್ಳೇರಿಯ ಕರ್ಮಂತೋಡು ಫ್ರೆಂಡ್ಸ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಾಗಿತ್ತು ಕ್ರೀಡಾಕೂಟ. ಶಿವಳ್ಳಿ ಬ್ರಾಹ್ಮಣ ಸಮಾಜದ ಸಂಘಟನೆ ಶಿವಳ್ಳಿ ಬ್ರಾಹ್ಮಣ ಸಭಾ ರಿಜಿಸ್ಟರ್ಡ್ ಕಾಸರಗೋಡು ಇವರ ವತಿಯಿಂದ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಮುಳ್ಳೇರಿಯ ಕರ್ಮಂತೋಡು ಫ್ರೆಂಡ್ಸ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಿ ಜರುಗಿತು. ಜಿಲ್ಲೆಯಾದ್ಯಂತ ಇರುವ 67 ಸಮಾಜದ ಸದಸ್ಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ವಿಜೇತರಾದವರಿಗೆ ಸಂಘದ ಅಧ್ಯಕ್ಷ ಮಂಜುನಾಥ ತೆರಕುಂಜತ್ತಾಯ, ಕಾರ್ಯದರ್ಶಿ ಚೇತನ್ ರಾಮ್ ನೂರಿತಾಯ, ಮುಳ್ಳೇರಿಯ ಮುಂದಾಳು ಶ್ರೀನಿವಾಸ ಅಮ್ಮಣ್ಣಾಯ, ಸತೀಶ ಪುಣಿಚಿಂತಾಯ, ಸೀತಾರಾಮ ಕಡಮಣ್ಣಾಯ ಪದಕ ವಿತರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲಿನಲ್ಲಿ ಶೌಚಾಲಯದ ಸಮೀಪ ವಾಂತಿ ಮಾಡಿರುವುದನ್ನು ಶುಚಿಗೊಳಿಸಲು ಹೇಳಿದ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ ಘಟನೆ, ಪ್ರಕರಣದಲ್ಲಿ ಯುವಕನ ಬಂಧನ. ತಮ್ಮನ ಇರಿತದಿಂದ ಅಣ್ಣ ಸಾವನ್ನಪ್ಪಿದ ಘಟನೆ, ಕಾಸರಗೋಡು ಚೇಮನಾಡ್ನಲ್ಲಿ. ನೋವಿನಿಂದ ಮಗಳ ಆಸ್ತಿಯನ್ನು ಸ್ವೀಕರಿಸಿದ ಸಫಿಯಾಳ ಪೋಷಕರು, 18 ವರ್ಷಗಳ ಹಿಂದೆ ಕೊಲೆಯಾದ ಮಗಳ ಪ್ರಕರಣದಲ್ಲಿ ಸಾಕ್ಷಿಯಾಗಿರಿಸಿದ್ದ ತಲೆಬುರುಡೆಯನ್ನಾಗಿದೆ ಸ್ವೀಕರಿಸಿರುವುದು. ಆಲ್ ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ, ಕಾಸರಗೋಡು ಮುನ್ಸಿಪಲ್ ವನಿತಾ ಹಾಲ್ನಲ್ಲಿ. ಪ್ರೊಫೆಸರ್ ಪಿ.ಕೆ. ಶೇಷಾದ್ರಿ ಅವರ 16ನೇ ಪುಣ್ಯತಿಥಿಯ ದಿನದಂದು ಗುರುಗಳಿಗೆ ಶಿಷ್ಯರಿಂದ ಶ್ರದ್ಧಾಂಜಲಿ, ಶೇಷಾದ್ರಿಯನ್ಸ್ ಎಂಬ ಹೆಸರಿನಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.